Hi, Namaste, my dear friends. Welcome to you on e-learning discussion. E-learning ಬಗ್ಗೆ ಒಂದು ಕ್ವಶನ್ ಪೇಪರ್ ಹೌ ಟು ಸಾಲ್ವ್ ಅನ್ನೋದನ್ನ ನೋಡೋಣ. ಆನ್ಲೈನ್ ಎಜುಕೇಶನ್ ಬಗ್ಗೆ ನೋಡೋಣ. ಅದಕ್ಕಿಂತ ಕ್ವಿಕ್ ಆಗಿ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PKM10 ಅಂತ ನನ್ನ ಕೋಡ್ ನಂಬರ್ ಅನ್ನ ಬಳಸಿ. ಈ ಫ್ರೀ ಅಂತ ಕೂತ್ಕೋಬೇಡಿ, ಪ್ಲಸ್ಗೆ ಜಾಯಿನ್ ಆಗಿ. ಬಿಕಾಸ್ ನಿಮಗೆ ಪ್ಲಸ್ಗೆ ಬಂದಾಗ ಅನ್ಲಿಮಿಟೆಡ್ ಆಗಿ ನಿಮಗೆ ಎಲ್ಲ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ತವೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತವೆ, PDF ನೋಟ್ಸ್ ಸಿಗ್ತವೆ, ಪ್ರಾಕ್ಟೀಸ್ ಟೆಸ್ಟ್ಗಳು ಇರ್ತವೆ, ಸಿಲೆಬಸ್ ಕವರೇಜ್ ಆಗ್ತದೆ. ಸೊ ಅದಕ್ಕೆ PKM10 ಅಂತ ಯೂಸ್ ಮಾಡಿ ಪ್ಲಸ್ಗೆ ಜಾಯಿನ್ ಆಗಿ. ಪ್ಲಸ್ ನಲ್ಲಿ ನಿಮಗೆ ಯಾಕೆ ಜಾಯಿನ್ ಆಗ್ತೀವಿ ಅಂತ ಹೇಳಬೇಕು ಅಂತಂದ್ರೆ, ನಿಮಗೆ ಫೀಚರ್ಸ್ ಸಿಕ್ಕಾಪಟ್ಟೆ ಸಿಗುತ್ತವೆ. ರೇಸ್ ಅ ಹ್ಯಾಂಡ್ ಅಂತ ಆಪ್ಷನ್ ಇದೆ, ಲೈವ್ ಆಗಿ ನೀವು ಮಾತಾಡಬಹುದು ನಮ್ಮ ಜೊತೆ. ಎಕ್ಸಾಮ್ ಪ್ರಿಪರೇಷನ್ಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತವೆ, ಫ್ರೀ ಮಾಕ್ ಟೆಸ್ಟ್ಗಳು ಇರ್ತವೆ, ಟೆಸ್ಟ್ ಸೀರೀಸ್ಗಳು ಇರ್ತವೆ, ಮತ್ತು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿ ಫ್ರಮ್ A to Z ನಿಮಗೆ ಸಿಗುತ್ತೆ. ಅಂಡ್ ಮೋರ್ ಓವರ್ ಯು ವಿಲ್ ಆಲ್ಸೋ ಫೈಂಡ್ ಯುವರ್ ಫೇವರೇಟ್ ಎಜುಕೇಟರ್ಸ್ ಫಾರ್ ಯುವರ್ ಸಬ್ಜೆಕ್ಟ್ಸ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ದಯವಿಟ್ಟು ಪ್ಲಸ್ಗೆ ಬನ್ನಿ ಅಂಡ್ ಎಂಜಾಯ್ ಮಾಡಿ. ಇನ್ನು ಸಾಕಷ್ಟು ಏನಪ್ಪಾ ಅಂತಂದ್ರೆ, ಇಂಡಿಯಾಸ್ ಬೆಸ್ಟ್ ಎಜುಕೇಟರ್ಸ್ ಫಾರ್ ಕರ್ನಾಟಕ PSC. ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರ ಕ್ಲಾಸ್ಗಳ ಜೊತೆ ನೀವು ಅಟೆಂಡ್ ಮಾಡಿಕೊಂಡು ಆಕ್ಸೆಸಿಬಲ್ ಮಾಡ್ಕೋಬಹುದು. ಈ ಟೆಸ್ಟ್ ಸೀರೀಸ್ ಅಂತ ಬಂದಾಗ, ಗ್ರೂಪ್ ಸಿಗೆ ಒಂದು ಪರೀಕ್ಷೆಗೆ ಉಚಿತವಾದಂತಹ ಟೆಸ್ಟ್ ಸರಣಿ ಇದೆ, 60 ಡೇಸ್ ಗ್ರೂಪ್ ಸಿದು. ಸೊ ಉಪಯೋಗ ಮಾಡ್ಕೊಳ್ಳಿ. 10 ರಿಂದ 11 ಇರುತ್ತೆ. ಜೊತೆಗೆ ಒಂದು ಲಕ್ಷ ಅಂತ ಹೇಳಿ T20 ಉಚಿತ ಪರೀಕ್ಷಾ ಸರಣಿ ಇರುತ್ತೆ. ಮಂಡೇ ಟು ಫ್ರೈಡೆ 9 PM ಟು 9:30 PM ರಾತ್ರಿ ಇರುತ್ತೆ, ನೋಡ್ಕೊಳ್ಳಿ. PSI ಮತ್ತು PC ಅವರಿಗೆ ಎವ್ರಿ ಸಂಡೇ ಒಂದು 2 ರಿಂದ 3 ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇರುತ್ತೆ. ಇದನ್ನು ಕೂಡ ನಾವು ಲಾಭ ಮಾಡ್ಕೋಬೇಕು. ಬ್ಯಾಚ್ ಕೋರ್ಸ್ ಅಂತ ಬಂದಾಗ, ಟಾರ್ಗೆಟ್ PSI ಮತ್ತು PCಗೆ 40 ಡೇಸ್ ರಿವಿಷನ್ ಬ್ಯಾಚ್ ಶುರು ಆಗ್ತಾ ಇದೆ 4th ಅಕ್ಟೋಬರ್. 5th ಅಕ್ಟೋಬರ್ಗೆ ಒಂದು ಶಕ್ತಿ ಅಂತ ಗ್ರೂಪ್ ಸಿ 60 ಡೇಸ್ ಕ್ರ್ಯಾಶ್ ಕೋರ್ಸ್ ಇದೆ. ಈ ಎರಡು ಬ್ಯಾಚ್ಗಳ ಒಂದು ಅನುಭವ ನಿಮಗೆ ಆಗ್ಬೇಕಂದ್ರೆ, ನಾಲೆಜ್ ಗೇನ್ ಮಾಡ್ಬೇಕಂತಂದ್ರೆ, ಕಾನ್ಫಿಡೆನ್ಸ್ ಗೇನ್ ಮಾಡ್ಬೇಕಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RRB ಗ್ರೂಪ್ ಡಿ ಬ್ಯಾಚ್ ಕನ್ನಡ ಮಾಧ್ಯಮದವರಿಗೆ 5th ಅಕ್ಟೋಬರ್ದಿಂದ ಶುರು ಆಗೋದು. ಹಾಗೆ ಮಿಷನ್ KS ಅಂತ ಕನ್ನಡ ಮೀಡಿಯಂದವರಿಗೆ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅವರಿಗೆ 6th ಅಕ್ಟೋಬರ್ದಿಂದ ಶುರುವಾಗುವಂತಹದ್ದು. ಈ ಎರಡು ಕೋರ್ಸ್ಗಳ ಬೆನಿಫಿಟ್ಸ್ ನೀವು ತಗೊಳ್ತೀರಾ. ಬಗ್ಸ್ ಬೌಂಟಿ ಅಂತ ಒಂದು ಆಪ್ಷನ್ ಇದೆ ನಿಮಗೋಸ್ಕರ. ಕಂಟೆಂಟ್ ಬಗ್ಗೆ ಏನಾದರೂ ಹೇಳೋದಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳಿ. ನಮ್ಮ ಟೀಮ್ ಅನ್ಅಕಾಡೆಮಿ ಜೊತೆ ನೀವು ಚಾಟ್ ಮಾಡಬಹುದು, ಡಿಸ್ಕಸ್ ಮಾಡಬಹುದು, ವಿನ್ ಅ ಪ್ರೈಸ್ ಆಲ್ಸೋ. ಸಬ್ಸ್ಕ್ರಿಪ್ಷನ್ ಇದೆ ಅನ್ಅಕಾಡೆಮಿಗೆ 1, 3, 6, 12, 24 ಮಂತ್ಸ್. 5 ಸ್ಲ್ಯಾಬ್ಗಳಿದ್ದಾವೆ. ನಿಮಗೆ ಯಾವುದು ಸೂಟೇಬಲ್ ಆಗುತ್ತೋ, ಕಂಫರ್ಟೇಬಲ್ ಆಗುತ್ತೋ ಅನ್ನೋದನ್ನು ತಗೊಂಡು ಅಭ್ಯಾಸ ಶುರು ಮಾಡಿ. ನಾವು ನಿಮ್ ಜೊತೆ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ. ಪ್ರಶಾಂತ್ ಮೋಟ್ಗಿ ಹಿಯರ್. PKM10 is my code number to avail the discount, my dear friends. All the best to you. E-learning ಬಗ್ಗೆ ಒಂಚೂರು ಸಣ್ಣದು ಒಂದು ಪ್ಯಾರಾಗ್ರಾಫ್ ತಂದಿದ್ದೀನಿ. ಕರೋನಾ ಮಹಾಮಾರಿಯಿಂದ ಅನಿವಾರ್ಯವಾಗಿ ಲಾಕ್ಡೌನ್ ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿ ಬಂದಿತು. ಇದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಸಾಂಪ್ರದಾಯಿಕ ತರಗತಿಗಳು ಬಂದಾಗಿದ್ದು, ಆನ್ಲೈನ್ ಪಾಠ ಪ್ರವಚನದತ್ತ ಶಿಕ್ಷಕರು ವಿದ್ಯಾರ್ಥಿಗಳು ತಿರುಗಬೇಕಾಗಿ ಬಂದಿದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮೊದಲು ಕರೋನಾ ಮಹಾಮಾರಿಯಿಂದ ಅನಿವಾರ್ಯವಾಗಿ ಏನನ್ನ ಮಾಡಬೇಕಾಗಿ ಬಂತು ಅಂದ್ರೆ, ಲಾಕ್ಡೌನ್ ಮಾಡಬೇಕಾಗಿ ಬಂತು ಮತ್ತು ಸಾಮಾಜಿಕ ಅಂತರವನ್ನ ನಾವು ಮೇಂಟೈನ್ ಮಾಡಬೇಕಾಗಿ ಬಂದಿತು. ಸೊ ಬಿಕಾಸ್ ಆಫ್ ದಿಸ್ ಏನಾಯ್ತಪ್ಪ ಅಂದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ, ಎಜುಕೇಶನ್ ಸೆಕ್ಟರ್ ನಲ್ಲಿ ಸಾಂಪ್ರದಾಯಿಕ ತರಗತಿಗಳು ಅಂತಂದ್ರೆ ರೆಗ್ಯುಲರ್ ಕ್ಲಾಸಸ್ ಅಂತ ಅರ್ಬೋದು. ನೀವು ಸಾಂಪ್ರದಾಯಿಕ ಅಂತ ಹೇಳಿ ಗೂಗಲ್ ನಲ್ಲಿ ಹಾಕಿ ಟ್ರೆಡಿಷನಲ್ ಕ್ಲಾಸಸ್, ಕನ್ವೆನ್ಷನಲ್ ಕ್ಲಾಸಸ್ ಅನ್ನೋಕ್ಕಿಂತ ರೆಗ್ಯುಲರ್ ಕ್ಲಾಸಸ್ ಅನ್ನೋದು ಒಳ್ಳೆಯದು. ರೆಗ್ಯುಲರ್ ಕ್ಲಾಸಸ್ ಬಂದಾಗಿದ್ದು ಆನ್ಲೈನ್ ಪಾಠ ಪ್ರವಚನದತ್ತ ಶಿಕ್ಷಕರು ವಿದ್ಯಾರ್ಥಿಗಳು ಅದರ ಮುಖ ಮಾಡಬೇಕಾಗಿ ಬಂದಿತ್ತು. ತಿರುಗಬೇಕಾಗಿ ಅಂದ್ರೆ ಅದಕ್ಕೆ ಮುಖ ಮಾಡಬೇಕಾಗಿ ಬಂದಿತ್ತು ಅಂತ ಅರ್ಥ. ಶಾಲೆಗಳು ಆರಂಭವಾಗುವ ಲಕ್ಷಣಗಳೇನು ಒದಗಿಲ್ಲ. ಆರಂಭವಾದರೂ ದೈಹಿಕ ಅಂತರ ಕಾಯ್ದುಕೊಳ್ಳಬೇಕಾಗಿರುವುದರಿಂದ ಹೆಚ್ಚಿನ ಮಕ್ಕಳನ್ನು ಒಂದೆಡೆ ಕೂಡಿ ಹಾಕುವಂತಿಲ್ಲ. ಆದರೆ ಮಕ್ಕಳ ಶಿಕ್ಷಣವನ್ನು ಕೂಡ ಕೈ ಬಿಡುವಂತಿಲ್ಲ. ಸಂವಿಧಾನದ ಅಡಿಯಲ್ಲಿ ವಿಧಿ 21ರ ಪ್ರಕಾರ ಶಿಕ್ಷಣವು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ. 86ನೇ ತಿದ್ದುಪಡಿ ಪ್ರಕಾರ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವ ಹೊಣೆಯನ್ನು ಸರ್ಕಾರವು ಹೊತ್ತು ನಿಂತಿದೆ. ಹೀಗಾಗಿ ಆನ್ಲೈನ್ ತರಗತಿ, ಉಪನ್ಯಾಸ, ಸಂವಾದ, ಸೆಮಿನಾರ್ಗಳು ಅನಿವಾರ್ಯವಾಗಿವೆ. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಕ್ರಮಗಳನ್ನು ಕೈಗೊಂಡಿವೆ. ವೆರಿ ಬ್ಯೂಟಿಫುಲ್, ಸಿಂಪಲ್ ಇದೆ. ಏನಪ್ಪಾ, ಲಾಕ್ಡೌನ್ ಮಾಡಬೇಕಾಗಿ ಬಂತು,
ಸಾಮಾಜಿಕ ಅಂತರ ಅನಿವಾರ್ಯ ಆಯಿತು, ರೆಗ್ಯುಲರ್ ಕ್ಲಾಸಸ್ ಎಲ್ಲ ಬಂದ್ ಆಯ್ತು, ಆನ್ಲೈನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಂತು. ಈ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡಬೇಕು ಅನ್ನೋದೊಂದು ಕಡ್ಡಾಯವಾಗಿ ರೂಲ್ ಇರೋದ್ರಿಂದ ನಿಲ್ಸಕ್ ಬರಲ್ಲ. ಸೊ ಗವರ್ಮೆಂಟ್ಸ್ ಆಕ್ಷನ್ ತಗೋತಾ ಇದ್ದಾವೆ ಅಂತ ಅರ್ಥ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಒನ್ ಬೈ ಒನ್ ಮಾಡೋಣ. ಅದಕ್ಕಿಂತ ಮುಂಚೆ ವೊಕ್ಯಾಬುಲರಿ ಆಫ್ ದ ಪ್ಯಾರಾಗ್ರಾಫ್ ಏನಂತ ನೋಡೋಣ. ಕೊರೋನಾ ಅನ್ನೋದು ಬಂತು. ಮಹಾಮಾರಿ ಅಂತ ಒಂದು ಶಬ್ದ ಇದೆ ಮೈ ಡಿಯರ್ ಫ್ರೆಂಡ್ಸ್. ಮಹಾಮಾರಿ ಅನ್ಲಿಕ್ಕೆ ಎಪಿಡೆಮಿಕ್ ಅಂತ ಅನ್ಬೋದು. ಮಹಾಮಾರಿ, ಎಪಿಡೆಮಿಕ್ ಅಥವಾ ಪೆಂಡಮಿಕ್ ಅಂತ ನೋ ಪ್ರಾಬ್ಲಮ್. ಸೊ ಕಂಪಲ್ಸರಿ ಆರ್ ಅನ್ಅವಾಯ್ಡಬಲ್ ಆರ್ ಇಂಡಿಸ್ಪೆನ್ಸಿಬಲ್. ಅನಿವಾರ್ಯ ಅಂತ ಒಂದ್ ಕಡೆ ಶಬ್ದ ಬರುತ್ತೆ ನೋಡಿ, ನೋಟ್ ಮಾಡ್ಕೊಳ್ಬೇಕು ದಯವಿಟ್ಟು ಪ್ಲೀಸ್. ಅನಿವಾರ್ಯ ಅಂತ ಬಂದಾಗ ಅಲ್ಲಿ ಕಂಪಲ್ಸರಿ ಅನ್ಬೋದು, ಅನ್ಅವಾಯ್ಡಬಲ್ ಅನ್ಬೋದು ಅಥವಾ ಇಂಡಿಸ್ಪೆನ್ಸೆಬಲ್ ಅನ್ಬೋದು. ಏನ್ ಅನಿವಾರ್ಯ ಇತ್ತು ಅಂದ್ರೆ ಲಾಕ್ಡೌನ್ ಮತ್ತು ಸಾಮಾಜಿಕ ಅಂತರ ಅನಿವಾರ್ಯ ಅಂತ ಇತ್ತು. ಅವಶ್ಯ, ನೆಸೆಸರಿ ಅಂತ ಆಯ್ತು. ಕ್ರೂಷಿಯಲ್ ಒಂದ್ ಕಡೆ ಬರ್ತದೆ, ಬಹಳ ಅತಿ ಮುಖ್ಯವಾದಂತಹ ರೋಲ್ ಅನ್ನ ಪ್ಲೇ ಮಾಡ್ತದೆ ಬೇಕಾದ್ರೆ ಕ್ರೂಷಿಯಲ್ ಅಂತೀವಿ. ಸೊ ಲಾಕ್ಡೌನ್ ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಶಬ್ದಗಳು ಬಂದಿತ್ತಲ್ಲೇ ಮೇಂಟೈನ್ ಮಾಡಬೇಕು. ಟು ಹ್ಯಾವ್, ಟು ಇಂಪೋಸ್, ಹೇರುವುದು ಅಂತ. ಟು ಇಂಪೋಸ್, ಡ್ಯೂ ಟು ಅಂತಂದ್ರೆ ಈ ಒಂದು ಕಾರಣದಿಂದಾಗಿ ಅಂತ ಅರ್ಥ. ಸೊ ಮೇಂಟೈನ್ ಮಾಡೋದ್ರೆ ಕಾಯ್ದುಕೊಳ್ಳು ಅಂತ ಆಯ್ತು. ಟು ಹ್ಯಾವ್ ಅಂದ್ರೆ ಹೊಂದುವುದು ಅಂತ ಆಯ್ತು. ರೈಟ್. ಸೊ ಎದಕ್ಕೆ ಸಂಬಂಧಪಟ್ಟದ ನೋಡೋಣ. ಹೆನ್ಸ್ ಅಂತ ಆದ್ದರಿಂದ, ದೇರ್ ಫರ್, ಸೋ ಅಂತಂದ್ರೆ ಆದ್ದರಿಂದ ಅಂತ ಶಬ್ದ ಬಂದಾಗ ಅಂದ್ರೆ ಇದರಿಂದಾಗಿ ಅಂತ ಬಂದಾಗ ಹೆನ್ಸ್, ದೇರ್ ಫರ್, ಸೋ ಅನ್ಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಅಂತಂದ್ರೆ ಎಜುಕೇಶನ್ ಸೆಕ್ಟರ್, ಟ್ರೆಡಿಷನಲ್, ರೆಗ್ಯುಲರ್, ಕನ್ವೆನ್ಷನಲ್ ಕ್ಲಾಸಸ್ ನಿಮ್ಗೆ ಹಾಕಿದ್ದೇನೆ, ನೀವು ಅದಕ್ಕೆ ಮಾಡ್ತೀರಿ ಅಂತ ಹೇಳಿ. ಸೊ ಅದಕ್ಕೆ ರೆಗ್ಯುಲರ್ ಅಂತ ಬರೋದು ಕೂಡ ಒಳ್ಳೆಯದು. ಟ್ರೆಡಿಷನಲ್ ಆರ್ ಕನ್ವೆನ್ಷನಲ್ ಕ್ಲಾಸಸ್, ರೆಗ್ಯುಲರ್ ಕ್ಲಾಸಸ್ ಅಂತ ಅರ್ಥ. ಸೊ ಕ್ಲೋಸ್ ಆಯ್ತು, ಬಂದ್ ಆಯ್ತು, ಸ್ಟಾಪ್ ಆಯ್ತು. ಆನ್ಲೈನ್ ಎಜುಕೇಶನ್ ಅಂತ ಬಂತು, ಒಂದು ಆನ್ಲೈನ್ ಕ್ಲಾಸಸ್ ಅಂತ ಬಂತು. ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿ ಮತ್ತು ಶಿಕ್ಷಕರು. ಟರ್ನ್ ಟುವರ್ಡ್ಸ್ ಅಂದ್ರೆ ತಿರುಗಬೇಕಾಗಿ ಬಂತು, ಮುಖ ಮಾಡಬೇಕಾಗಿ ಬಂತು. ಶಾಲೆ, ಕಾಲೇಜುಗಳು, ಸ್ಕೂಲ್ಸ್. ಸ್ಟಾರ್ಟ್ ಆರ್ ಕಮೆನ್ಸ್. ಸೈನ್ಸ್ ಅಂತಂದ್ರೆ ಇಲ್ಲಿ ಯಾವುದೇ ಲಕ್ಷಣಗಳು ಅಂತ ಅನ್ಬೇಕಾದ್ರೆ ಸೈನ್ಸ್ ಅಂತ ಬಂತು. ಈ ಒಂದು ಆದರೂ ಅಂತ ಅರ್ಥ. ಫಿಸಿಕಲ್ ಆರ್ ಸೋಷಿಯಲ್ ಡಿಸ್ಟೆನ್ಸ್ ಅಂತಂದ್ರೆ ಸಾಮಾಜಿಕ, ದೈಹಿಕ ಅಂತರ. ಚಿಲ್ಡ್ರನ್, ಮಕ್ಕಳು. ಅಟ್ ಒನ್ ಪ್ಲೇಸ್ ಆರ್ ಕ್ರೌಡ್ ಅಂತ ಆಗಬಾರ್ದು. ನೆಗ್ಲೆಕ್ಟ್ ಅಂದ್ರೆ ಅಲಕ್ಷ್ಯ ಮಾಡುವುದು ಅಂತ ಆಯ್ತು. ಅಕಾರ್ಡಿಂಗ್ ಟು ಅಂದ್ರೆ ಅದರ ಪ್ರಕಾರ, ಇದರ ಪ್ರಕಾರ ಅಂತ ಅನ್ಬೇಕಾದ್ರೆ ಆರ್ಟಿಕಲ್, ಕಾನ್ಸ್ಟಿಟ್ಯೂಷನ್, ಫೈನ್, ಸಂವಿಧಾನ. ಫಂಡಮೆಂಟಲ್ ರೈಟ್ ಅಂದ್ರೆ ಮೂಲಭೂತ ಹಕ್ಕು. ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ, ಎಲ್ಲ ಕಡೆ ಬರ್ತದೆ. 86ನೇ ತಿದ್ದುಪಡಿಯ ಪ್ರಕಾರ ಅಂತ ಬರ್ತಲ್ಲ, ಅವಾಗ ಅಮೆಂಡ್ಮೆಂಟ್ ಅಂತ ಶಬ್ದ ಬಳಸ್ತೀವಿ. ಸೊ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಗವರ್ಮೆಂಟ್, ಸರ್ಕಾರ. ಹ್ಯಾಸ್ ಕ್ಲಾಸಸ್, ಲೆಕ್ಚರ್ಸ್, ಡಿಬೇಟ್ಸ್ ಆರ್ ಡಿಸ್ಕಷನ್, ಸೆಮಿನಾರ್ಸ್ ಆರ್ ಮಸ್ಟ್ ಅಂತ ಐತೆ. ಒಂದ್ ಕಡೆ ಅಂದ್ರೆ ಸಂವಾದಗಳು, ಚರ್ಚೆಗಳು, ಕ್ಲಾಸಸ್, ಆನ್ಲೈನ್ ಶಿಕ್ಷಣ ಎಲ್ಲ ಕಂಪಲ್ಸರಿ ಅಂತ ಬಂದದಕ್ಕೆ ಆರ್ ಮಸ್ಟ್ ಅಂದ್ರೆ ಕಂಪಲ್ಸರಿ ಅಂತ ಆಯ್ತು. ಸೊ ಎಸೆನ್ಷಿಯಲ್ ಅನ್ಬೋದು. ಈ ನಿಟ್ಟಿನಲ್ಲಿ ಏನ್ ಬೇಕಾದ್ರೆ ಇನ್ ದಿಸ್ ಕಾಂಟೆಕ್ಸ್ಟ್ ಅಂತ ಬಂತು. ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಸೆವೆರಲ್ ಆಕ್ಷನ್ಸ್ ತಗೊಂಡಿದ್ದಾವೆ ಅಂತ ಬಂತು. ಟೇಕ್, ಟುಕ್ ಆರ್ ಟೇಕನ್ ಅಂತ ಅನ್ಬೋದು ಆಕ್ಷನ್ಸ್ ತಗೊಂಡಿದ್ದಕ್ಕೆ. ಸೊ ಇದು ಒಂದು ಅರ್ಥ ಮಾಡ್ಕೊಂತೀರಿ ಅಂತ ಅನ್ಕೊಳ್ತೀನಿ. ಒಂದೊಂದಾಗಿ ನಾವು ಆರಾಮಾಗಿ ನೋಡೋಣ. ಒಂದ್ಸಲಿ ಕ್ವಿಕ್ ಆಗಿ ನಾನು ನೋಡ್ಕೊಂಡ್ಬಿಡಿ ಇದನ್ನ. ಕೊರೋನಾ ಮಹಾಮಾರಿಯಿಂದ ಲಾಕ್ಡೌನ್ ಹಾಗೂ ಸಾಮಾಜಿಕ ಅಂತರ, ಇದರ ಶಿಕ್ಷಣ ಕ್ಷೇತ್ರ, ಎಜುಕೇಶನ್ ಸೆಕ್ಟರ್. ಸಾಂಪ್ರದಾಯಿಕ ಕ್ಲಾಸ್, ರೆಗ್ಯುಲರ್ ಕ್ಲಾಸಸ್. ಆನ್ಲೈನ್ ಪಾಠ ಪ್ರವಚನ ಅಂದ್ರೆ ಆನ್ಲೈನ್ ಎಜುಕೇಶನ್. ವಿದ್ಯಾರ್ಥಿಗಳು, ಶಿಕ್ಷಕರು, ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್. ತಿರುಗಬೇಕಾಗಿ ಬಂದು ಟರ್ನ್ ಟುವರ್ಡ್ಸ್ ಆರ್ ಆಕ್ಸೆಪ್ಟ್ ಅಂತ ಅನ್ಬೋದು. ಶಾಲೆಗಳು ಆರಂಭ, ಕಮೆನ್ಸ್ ಅಂತ. ಲಕ್ಷಣಗಳು ಸೈನ್ಸ್, ಇಲ್ಲ, ನೋ ಅಂತ. ಆರಂಭ ಆದರೂ, ಈ ಒಂದು, ದೋ. ದೈಹಿಕ ಅಂತರ, ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವುದು. ಒಂದೆಡೆ ಹಾಕುವಂತಿಲ್ಲ, ಕ್ರೌಡ್ ಮಾಡುವಂಗಿಲ್ಲ. ಮಕ್ಕಳ ಶಿಕ್ಷಣ ಕೈ ಬಿಡುವಂತಿಲ್ಲ, ನೆಗ್ಲೆಕ್ಟ್ ಮಾಡುವಂಗಿಲ್ಲ ಎಜುಕೇಶನ್ ಅನ್ನ. ಆಮೇಲೆ ಸಂವಿಧಾನದ ಅಡಿಯಲ್ಲಿ 21ರ ಪ್ರಕಾರ ಒಂದು ಮೂಲಭೂತ ಫಂಡಮೆಂಟಲ್ ರೈಟ್ ಅಂತ ಬಂತು ಒಂದ್ ಕಡೆ. 86ನೇ ತಿದ್ದುಪಡಿ ಪ್ರಕಾರ ಅಂದ್ರೆ ಅಕಾರ್ಡಿಂಗ್ ಟು ಪ್ರಕಾರ, ಅಕಾರ್ಡಿಂಗ್ ಟು ಬಂದಿತ್ತಲ್ಲ ಇಲ್ಲಿ ಬಳಸ್ತೇನೆ ನಾನು. ಅಕಾರ್ಡಿಂಗ್ ಟು 86th ಅಮೆಂಡ್ಮೆಂಟ್ ಏನಪ್ಪಾ, 14 ವರ್ಷ 14 to 16, 6 to 14 ಇಯರ್ಸ್ ಹುಡುಗರಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು. ಸರ್ಕಾರ ಅದರ ರೆಸ್ಪಾನ್ಸಿಬಿಲಿಟಿ ಹೊಂದಿದೆ. ಹಿಂಗಾಗಿ ಆನ್ಲೈನ್ ಲೆಕ್ಚರ್ಸ್, ಉಪನ್ಯಾಸ, ಡಿಬೇಟ್ಸ್ ಎಲ್ಲ ಏನಪ್ಪಾ ಕಂಪಲ್ಸರಿ. ಈ ನಿಟ್ಟಿನಲ್ಲಿ ಏನ್ಬೇಕಾದ್ರೆ ಇನ್ ದಿಸ್ ಕಾಂಟೆಕ್ಸ್ಟ್ ರಾಜ್ಯ ಹಾಗೂ ಕೇಂದ್ರ, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಆಕ್ಷನ್ ತಗೊಂಡಿದ್ದಾವೆ ಅಂತ ಅರ್ಥ ಬಂತು. ಎಲ್ಲ ನೋಡಿದಿರಿ. ಫೈನ್, ಥ್ಯಾಂಕ್ ಯು. Yes. It was compulsory to have lockdown and maintain social distance due to corona. Hence, traditional conventional method of teaching is closed and teachers and students have turned towards online education. ನೋಡಿ, ಒಂದೇದು ವಾಕ್ಯ ನೋಡೋಣ. ನಾವು ಇಲ್ಲಿ ಏನಿದೆಯಪ್ಪ ಅಂತಂದ್ರೆ
ಕೊರೋನಾ ಮಹಾಮಾರಿಯಿಂದ ಅನಿವಾರ್ಯವಾಗಿ ಲಾಕ್ಡೌನ್ ಹಾಗೂ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕಾಗಿ ಬಂದಿದ್ದು. ಇದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಸಾಂಪ್ರದಾಯಿಕ ತರಗತಿಗಳು ಬಂದಾಗಿದ್ದು ಆನ್ಲೈನ್ ಪಾಠ ಪ್ರವಚನದತ್ತ ವಿದ್ಯಾರ್ಥಿಗಳು ತಿರುಗಬೇಕಾಗಿ ಬಂದಿದೆ. ಇಟ್ ವಾಸ್ ಕಂಪಲ್ಸರಿ to have lockdown and maintain social distance due to corona. ಸೊ ಕೊರೋನಾ ಮಹಾಮಾರಿಯಿಂದ ಅಂತ ಫಸ್ಟ್ ಇರೋ ಸೆಂಟೆನ್ಸ್ ಇಲ್ಲಿ ಲಾಸ್ಟ್ ಬಂತು. ಅದು ಯಾವಾಗಲೂ ಇಂಗ್ಲಿಷ್ ಕನ್ನಡ ಮಾಡಬೇಕಾದ್ರೆ, ಕನ್ನಡ ಇಂಗ್ಲಿಷ್ ಮಾಡಬೇಕಾದ್ರೆ ಯಾವಾಗಲೂ ಹಂಗೆ ಅದು. ಸೊ ಇಟ್ ವಾಸ್ ಕಂಪಲ್ಸರಿ. ಏನ್ ಕಂಪಲ್ಸರಿ ಇತ್ತು? ಟು ಹ್ಯಾವ್ ಲಾಕ್ಡೌನ್. ಲಾಕ್ಡೌನ್ ನಿರ್ಬಂಧ ಅನ್ನೋದು ಕಂಪಲ್ಸರಿ ಇತ್ತು ನಮಗೆ. ಮತ್ತೆ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿ ಬಂದಿತ್ತು. ಎದಕ್ಕೆ ಅಂತ ಅನ್ನೋದು ಕೊರೋನಾ ಮಹಾಮಾರಿಯಿಂದಾಗಿ, ಡ್ಯೂ ಟು ಕೊರೋನಾ ಪೆಂಡಮಿಕ್ ಅಂತ ಅನ್ನಬಹುದು. ಏನ್ ಸಮಸ್ಯೆ ಇಲ್ಲ. ಆದ್ದರಿಂದ ಹೆನ್ಸ್ ಏನಂತಪ್ಪ ಅಂದ್ರೆ ರೆಗ್ಯುಲರ್ ಮೆಥಡ್ ಆಫ್ ಟೀಚಿಂಗ್ ಇಸ್ ಕ್ಲೋಸ್ಡ್. ಸಾಂಪ್ರದಾಯಿಕ ತರಗತಿಗಳು ಬಂದಾಗಿದ್ದು. ಹೆನ್ಸ್ ಟ್ರೆಡಿಷನಲ್ ಆರ್ ಕನ್ವೆನ್ಷನಲ್ ಆರ್ ರೆಗ್ಯುಲರ್ ಮೆಥಡ್ ಆಫ್ ಟೀಚಿಂಗ್ ಅಥವಾ ಕ್ಲಾಸಸ್ ಅಂತ ಇರ್ಬೋದು. ರೆಗ್ಯುಲರ್ ಕ್ಲಾಸಸ್ ಆರ್ ಕ್ಲೋಸ್ಡ್. ಟೀಚಿಂಗ್ ಅಂತ ಬಂದಾಗ ಈಸ್ ಕ್ಲೋಸ್ಡ್. ರೆಗ್ಯುಲರ್ ಕ್ಲಾಸಸ್ ಆರ್ ಕ್ಲೋಸ್ಡ್ ಬಂದಾಗಿದ್ದು. ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಮುಖ ಮಾಡಿದ್ದಾರೆ, ತಿರುಗಿದ್ದಾರೆ. ಎದಕ್ಕೆ? ಆನ್ಲೈನ್ ಎಜುಕೇಶನ್ಗೆ. ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಟರ್ನ್ಡ್ ಟುವರ್ಡ್ಸ್ ಅಂದ್ರೆ ಆ ಕಡೆಗೆ. ಯಾವ ಕಡೆಗೆ? ಆನ್ಲೈನ್ ಶಿಕ್ಷಣಕ್ಕೆ ಮೂರೆ ಹೋಗಿದ್ದಾರೆ, ತಿರುಗಿದ್ದಾರೆ, ಮುಖ ಮಾಡಿದ್ದಾರೆ ಅಂತ ಬಂದಾಗ ಹ್ಯಾವ್ ಟರ್ನ್ಡ್ ಟುವರ್ಡ್ಸ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಬರೀತೀರಿ. ಒಂದ್ಸಲ ಪೂರ್ಣ ಓದ್ಬಿಡೋಣ. ಇಟ್ ವಾಸ್ ಕಂಪಲ್ಸರಿ ಟು ಹ್ಯಾವ್ ಲಾಕ್ ಡೌನ್ ಅಂಡ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಡ್ಯೂ ಟು ಕೊರೋನಾ. ಹೆನ್ಸ್ traditional, conventional or regular method of teaching is closed or regular classes are closed and teachers and students have turned towards online education. ನೋಡಿ, ಒಂದೇದೇನು ಆ ಮಹಾಮಾರಿಯಿಂದ ಲಾಕ್ಡೌನ್ ಮತ್ತು ಸಾಮಾಜಿಕ ಅಂತರ ಕಂಪಲ್ಸರಿ ಆಗಿತ್ತು. ರೆಗ್ಯುಲರ್ ಕ್ಲಾಸಸ್ ಎಲ್ಲ ಬಂದಾಯ್ತು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆನ್ಲೈನ್ ದತ್ತ ಮುಖ ಮಾಡಿದರು ಅಂತ ಬಂತು. ಇದು ಇಂದು ಒಂದು ಸಿಂಪಲ್ ಆಗಿರುವಂತಹದ್ದು. ಎರಡನೇ ವಾಕ್ಯ, ನಾವು ಎರಡನೇ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡಿಕೊಂಡು ಆಮೇಲೆ ಇಂಗ್ಲಿಷ್ಗೆ ಹೋಗೋಣ. ಶಾಲೆಗಳು ಆರಂಭವಾಗುವ ಲಕ್ಷಣಗಳು ಒದಗಿಲ್ಲ. ಆರಂಭವಾದರೂ ದೈಹಿಕ ಅಂತರ ಕಾಯ್ದುಕೊಳ್ಳಬೇಕಾಗಿರುವುದರಿಂದ ಹೆಚ್ಚಿನ ಮಕ್ಕಳನ್ನು ಒಂದೆಡೆ ಹಾಕುವಂತಿಲ್ಲ. ಆದರೆ ಮಕ್ಕಳ ಶಿಕ್ಷಣವನ್ನು ಕೈ ಬಿಡುವಂತಿಲ್ಲ. ಸಂವಿಧಾನದ ಅಡಿಯಲ್ಲಿ ವಿಧಿ 21ರ ಪ್ರಕಾರ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿದೆ. ಹೌದಲ್ಲ? There is no any sign of schools commencing ಅಂತ ಬರೆದೆ ನಾನು. ಅಂದ್ರೆ ಯಾವ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ. there is no any sign of schools commencing. ಅಂದ್ರೆ ಕ್ಲಾಸ್ಗಳು ಶುರು ಆಗುವಂತಹದ್ದು, ಶಾಲೆಗಳು ಶುರುವಾಗುವಂತ ಯಾವ ಲಕ್ಷಣಗಳು ಒದಗಿಲ್ಲ ಅಂತ ಬಂತಲ್ಲ. there is no any sign of schools commencing. schools to begin, schools to start ಹಂಗೂ ಅನ್ಬೋದು. so schools commencing, even though schools, ಇಲ್ಲಿ ಟಿ ರಾಂಗ್ ಆಗಿ ಬಂದಿದೆ, ಡಿಲೀಟ್ ಮಾಡ್ಕೊಂಡ್ಬಿಡಿ. even though schools start, ಆರಂಭ ಆದರೂ ಕೂಡ ಏನಪ್ಪಾ ಅಂದ್ರೆ ಒಂದೆಡೆ ಹಾಕುವಂತಿಲ್ಲ. children cannot sit in a crowd. ಯಾಕಂದರೆ they have to maintain social distance. ಯಾಕಂದರೆ ಸಾಮಾಜಿಕ ದೈಹಿಕ ಅಂತರ ಕಾಯ್ದುಕೊಳ್ಳಬೇಕಾಗಿರುವುದರಿಂದ ಒಂದೆಡೆ ಹಾಕುವಂತಿಲ್ಲ. ಚಿಲ್ಡ್ರನ್ ಕೆನಾಟ್ ಸಿಟ್, ಆಗಂಗೆ ಸಾಧ್ಯನೇ ಇಲ್ಲ ಅಂತ ಅರ್ಥ. children cannot sit in a crowd as they have to maintain physical distance ಅಂದ್ರೆ social distance ಅಂದ್ರೆ. but children's education cannot be neglected. ಮಕ್ಕಳ ಶಿಕ್ಷಣವನ್ನು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಐತಿಲ್ಲ ಒಂದ್ ಕಡೆ ನೋಡಿ, ಏನ್ ತೋರಿಸ್ತೇನೆ ನಾನು. I will have a check here once again. ನೋಡಿ, ಮಕ್ಕಳ ಶಿಕ್ಷಣವನ್ನು ಕೈ ಬಿಡುವಂತಿಲ್ಲ. ಹೆಚ್ಚಿನ ಮಕ್ಕಳನ್ನು ಒಂದೆಡೆ ಹಾಕುವಂತಿಲ್ಲ. ದೈಹಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿದೆ. ಆರಂಭವಾಗುವಂತ ಲಕ್ಷಣ ಏನು ಕಾಣಿಸ್ತಾ ಇಲ್ಲ ಅನ್ನೋದನ್ನ ಎಲ್ಲ ಎಲ್ಲಿ ಕವರ್ ಆಗೈತಪ್ಪ ಅಂದ್ರೆ there is no any sign of schools commencing. ಲಕ್ಷಣಗಳು ಏನು ಕಾಣ್ತಾ ಇಲ್ಲ. ಆರಂಭ ಆದರೂ ಕೂಡ even though schools begin, start or commence, ಏನಾಗಂಗಿಲ್ಲ, ಮಕ್ಕಳನ್ನ ಕೂಡಿ ಹಾಕುವಂತಿಲ್ಲ. ಚಿಲ್ಡ್ರನ್ ಕೆನಾಟ್ ಸಿಟ್ ಇನ್ ಎ ಕ್ರೌಡ್. ಯಾಕಂದ್ರೆ ದೈಹಿಕ ಅಂತರ ಕಾಯ್ದುಕೊಳ್ಳಬೇಕಾಗಿದೆ. they have to maintain social distance. but children's education cannot be neglected. ಮಕ್ಕಳ ಶಿಕ್ಷಣವನ್ನು ಕೈ ಬಿಡುವಂತಿಲ್ಲ ಅದರ ಅರ್ಥ ಇಲ್ಲಿ ಅಲಕ್ಷಿಸುವಂತಿಲ್ಲ ಅಂತ. ಅದಕ್ಕೆ ನಾವು ನೆಗ್ಲೆಕ್ಟ್, ಕೆನಾಟ್ ಬಿ ನೆಗ್ಲೆಕ್ಟೆಡ್, ಪ್ಯಾಸಿವ್ ವಾಯ್ಸ್ ನ ತಗೊಂಡಿವಿ ಅದನ್ನ. ಯಾಕಂದ್ರೆ ನೋ ಯಾರು ಇದ್ರೆ ಆಕ್ಟಿವ್ ಆಕ್ಟಿವ್, ಇಲ್ಲಿ ಕೈ ಬಿಡುವಂತಿಲ್ಲ ಅಂದ್ರೆ ಜನರಲಿ ಅಂತ ಅರ್ಥ. ಸೊ ಚಿಲ್ಡ್ರನ್ಸ್ ಎಜುಕೇಶನ್ ಕೆನಾಟ್ ಬಿ ನೆಗ್ಲೆಕ್ಟೆಡ್. ಅಲ್ಲೊಂದು ಅಕಾರ್ಡಿಂಗ್ ಟು ಆರ್ಟಿಕಲ್ 21 ಅಂತ ಬಂದಿತ್ತು ನೋಡ್ರಿ, 21ರ ಪ್ರಕಾರ ಅಂತಲ್ಲ. ಅಕಾರ್ಡಿಂಗ್ ಟು ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್,
ಎಜುಕೇಶನ್ ಇಸ್ ಎ ಫಂಡಮೆಂಟಲ್ ರೈಟ್ ಬಂದಿತ್ತಲ್ಲ ಇಲ್ಲಿ. ಸಂವಿಧಾನದ ಅಡಿಯಲ್ಲಿ ವಿಧಿ 21ರ ಪ್ರಕಾರ ಶಿಕ್ಷಣ ಒಂದು ಮೂಲಭೂತ ಹಕ್ಕಾಗಿದೆ. ಹೌದಾ? ಇಲ್ಲಿ ಏನಪ್ಪಾ, ಅಕಾರ್ಡಿಂಗ್ ಟು ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಎಜುಕೇಶನ್ ಈಸ್ ಎ ಫಂಡಮೆಂಟಲ್ ರೈಟ್ ಅನ್ನೋದು ಇಲ್ಲಿ ಬಂದಿತು. ಈಗ ಮೂರನೇ ಒಂದು ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಏನಿದೆಯಲ್ಲ ಅದನ್ನು ನೋಡೋಣ. 86ನೇ ತಿದ್ದುಪಡಿ ಪ್ರಕಾರ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವ ಹೊಣೆಯನ್ನು ಸರ್ಕಾರವು ಹೊತ್ತು ನಿಂತಿದೆ. ಹೀಗಾಗಿ ಆನ್ಲೈನ್ ತರಗತಿ, ಉಪನ್ಯಾಸ, ಸಂವಾದ, ಸೆಮಿನಾರ್ಗಳು ಅನಿವಾರ್ಯವಾಗಿವೆ. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಕ್ರಮಗಳನ್ನು ಕೈಗೊಂಡಿವೆ. ಇದನ್ನ ಈಗ ನಾವು ನೋಡೋಣ. ಅಕಾರ್ಡಿಂಗ್ ಟು ಸೆಕೆಂಡ್ ಲೈನ್ ನೋಡಿ, ಅಕಾರ್ಡಿಂಗ್ ಟು 85th ಅಮೆಂಡ್ಮೆಂಟ್ ಗವರ್ಮೆಂಟ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಟು ಪ್ರೊವೈಡ್, ಟು ಗಿವ್ ಅಂತೂ ಅಂದ್ರೆ ಏನ್ ಸಮಸ್ಯೆ ಇಲ್ಲ, ಟು ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಯಾರಿಗೆ? ಟು ದ ಚಿಲ್ಡ್ರನ್ ಬಿಲೋ 6 to 14 years. ಕನ್ನಡದಲ್ಲಿ ಒಂದು ತೋರಿಸ್ಬಿಟ್ಟೆ ಅಂದ್ರೆ ನಿಮ್ಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಏನಪ್ಪಾ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವ ಹೊಣೆಯನ್ನು ಸರ್ಕಾರವು ಹೊತ್ತು ನಿಂತಿದೆ. ಅದರ ಪ್ರಕಾರ ತಿದ್ದುಪಡಿ ಪ್ರಕಾರ 86ನೇ ತಿದ್ದುಪಡಿಯ ಪ್ರಕಾರ ಅಕಾರ್ಡಿಂಗ್ ಟು 86th ಅಕಾರ್ಡಿಂಗ್ ಟು 86th ಅಮೆಂಡ್ಮೆಂಟ್ government has the responsibility to provide free and compulsory education. ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಯಾರಿಗೆ? 6ರಿಂದ 14 ವರ್ಷದ ಮಕ್ಕಳಿಗೆ, ಚಿಲ್ಡ್ರನ್ ಬಿಲೋ 6 to 14 years. ರೈಟ್ ಮೈ ಡಿಯರ್ ಫ್ರೆಂಡ್ಸ್, ಸಿಂಪಲ್ ಇದೆ ನೋಡಿ. ಅಕಾರ್ಡಿಂಗ್ ಟು 86th ಅಮೆಂಡ್ಮೆಂಟ್ ಅದರ ಪ್ರಕಾರ ಗವರ್ಮೆಂಟ್ ಹೊಣೆ ಹೊತ್ತಿದೆ. ಗವರ್ಮೆಂಟ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಎದಕ್ಕೆ? ಟು ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಯಾರಿಗೆ? ಟು ದ ಚಿಲ್ಡ್ರನ್ ಬಿಲೋ 6 to 14 years. ಈ ರೀತಿ ವಾಕ್ಯ ರಚನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಂಬರಿಂಗ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಬರೀಬೇಕು. ಹೆನ್ಸ್ ಏನಾಗಿದೆಪ್ಪ ಅಂದ್ರೆ ಅಲ್ಲಿ ಮುಂದಿತ್ತು ಆನ್ಲೈನ್ ತರಗತಿಗಳು, ಸೆಮಿನಾರ್ಗಳು, ಡಿಬೇಟ್ ಚರ್ಚೆಗಳು ಎಲ್ಲ ಕಂಪಲ್ಸರಿ ಆಗಿದ್ದಾವೆ ಅಂತ ಇದೆ. ಹೆನ್ಸ್ ಆನ್ಲೈನ್ ಕ್ಲಾಸಸ್, ಲೆಕ್ಚರ್ಸ್, ಡಿಸ್ಕಷನ್ಸ್, ಸೆಮಿನಾರ್ಸ್ have become important ಅಂತ ಅನ್ಬೋದು, ಅಥವಾ they are important ಅಥವಾ they are unavoidable ಅಂತ ಅನ್ಬೋದು. ಹೆನ್ಸ್ ಆದ್ದರಿಂದ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಶಿಕ್ಷಣ, ಲೆಕ್ಚರ್ಸ್, ಉಪನ್ಯಾಸ, ಡಿಸ್ಕಷನ್ಸ್, ಚರ್ಚೆ, ಸಂವಾದ, ಡಿಬೇಟ್, ಸೆಮಿನಾರ್ಗಳು ಆರ್ ಇಂಪಾರ್ಟೆಂಟ್. ಸೆಮಿನಾರ್ಸ್ ಆರ್ ಇಂಪಾರ್ಟೆಂಟ್ ಅಥವಾ ದೇ ಹ್ಯಾವ್ ಬಿಕಮ್ ಇಂಪಾರ್ಟೆಂಟ್ ಅಥವಾ ಅನ್ಅವಾಯ್ಡೇಬಲ್ ಅಂದ್ರೆ ಅವಾಯ್ಡ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಎರಡರೊಳಗೊಂದು ಬರೀರಿ. ಆರ್ ಇಂಪಾರ್ಟೆಂಟ್ ಅಂತಾರ ಬರೀ, ಇಲ್ಲ ದೇ ಹ್ಯಾವ್ ಬಿಕಮ್ ಅಂದ್ರೆ ಆನ್ಲೈನ್ ಕ್ಲಾಸಸ್, ಲೆಕ್ಚರ್ಸ್, ಡಿಸ್ಕಷನ್, ಸೆಮಿನಾರ್ಸ್ ಹ್ಯಾವ್ ಬಿಕಮ್ ಇಂಪಾರ್ಟೆಂಟ್ ಬರೀ, ಇಲ್ಲಾಂದ್ರೆ ದೇ ಆರ್ ಇಂಪಾರ್ಟೆಂಟ್ ಅಂತಾರ ಬರೀ. ಇನ್ ದಿಸ್ ಕಾಂಟೆಕ್ಸ್ಟ್ ಅಂದ್ರೆ ಈ ನಿಟ್ಟಿನಲ್ಲಿ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಹ್ಯಾವ್ ಟೇಕನ್ ಸಮ್ ಮೆಜರ್ಸ್. ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಹ್ಯಾವ್ ಟೇಕನ್ ಸಮ್ ಮೆಜರ್ಸ್. ಅವು ಕೆಲವು ಕಠಿಣವಾದ ಕ್ರಮಗಳನ್ನ ಈ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಾವೆ ಅಂತ ಅರ್ಥ. ಸೊ ಐ ಹೋಪ್ ಮೈ ಪಾಯಿಂಟ್ ಇಸ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ಚೆನ್ನಾಗಿ ಅಭ್ಯಾಸ ಮಾಡಿ, ರಿವಾಚ್ ಮಾಡಿ, ನೋಡಿ, ಪ್ರಾಕ್ಟೀಸ್ ಮಾಡಿ, ಅರ್ಥ ಮಾಡ್ಕೊಂಡು ನೀವೊಂದು ಪ್ಯಾರಾಗ್ರಾಫ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.